శివరాజ్ బళ్ళారి నగర శివార్లోని బుదిహాల్ గ్రామంలోని ప్రభుత్వ భూమిని అక్రమంగా ఆక్రమించి పేదలకు సైట్లు ఇస్తామని నమ్మించి లక్షల రూపాయలు వసూలు చేస్తారన్న ఆరోపణలపై మున్సిపల్ కార్పొరేటర్ భర్త శివరాజ్ స్పష్టీకరణ చేశారు. తాను ఎలాంటి భూమిని కొనుగోలు చేయలేదని లేదా అమ్మలేదని చెప్పారు. వార్డు నాయకుడిగా ఉండడం వల్ల హొన్నూరప్ప కొంతమందితో చేసిన ఒప్పందానికి తాను కేవలం సాక్షిగా మాత్రమే ఉన్నానని తెలిపారు. అలాగే పహానిలో హొన్నూరప్ప పేరు ఉన్నా అది ప్రభుత్వం భూమి కావడంతో అమ్మడం సాధ్యం కాదని నేను చెప్పాను. అయితే కొనుగోలు చేసిన వారు కేవలం గుడిసెలు వేసుకొని ఉంటామని చెప్పారు. ఆ ఒప్పందం ప్రకారం డబ్బును నా సమక్షంలో లెక్క చేసి హొన్నూరప్పకు ఇచ్చాము అని అన్నారు. ఈ భూమితో నాకు ఎలాంటి సంబంధం లేదు అని శివరాజ్ తెలిపారు. అంతేకాకుండా బాధితులకు అన్యాయం జరగకుండా చూస్తానని, హొన్నూరప్ప తీసుకున్న డబ్బును తిరిగి ఇప్పించేందుకు చర్యలు తీసుకుంటానని ఆయన తెలిపారు. ಅವ್ರು ಬಂದು ಇಲ್ಲಣ್ಣ ನಾವು ಯಾರನ್ನ ತೋಟದಿದ್ರೆ ನಮ್ಮ ತಗೊಂತಾರಕ್ಕೆ ಅಂದರೆ ಒಂದು 10-12 ಪ್ಲಾಟ್ ಅವ್ರಿಗೆ ಅವ್ರ ಸಂಬಂಧಿಕರಿಗೆ ಕೊಟ್ಟಾರ. ಅವ್ರಿಗೆ ಏನೈತೆ ಗೊತ್ತಿಲ್ಲ. ನನ್ನ ಎದುರಿಗೆ ದುಡ್ಡು ಕೊಟ್ಟಾರ, ದುಡ್ಡು ತೊಗೊಂಡಾರ. ನಾನು ಇದ್ದೀನಿ, ಅದು ನಮ್ಮನೆ ಕಡೆ ಬಂದಾರ. ಯಾರನ್ನ ದೊಡ್ಡವರಿದ್ರೆ ಅದ್ರಿಗೆ ಕೊಡ್ತಪ್ಪ, ನೀನು ಮೊದಲೇ ಸ್ವಲ್ಪ ಮೋಟ ಕಾಣ್ತೀವಿ, ಮತ್ತೆ ಕೊಟ್ಟಿಲ್ಲ ಅಂದರೆ ಬಾಕಿ ಇರೋಕ್ಕೆ ಕಷ್ಟ. ಯಾಕಂದರೆ ಯಾರನ್ನ ಒಬ್ರು ಯಜಮಾನ್ರಿದ್ರೆ ಬೇಸ್ ಅಂತಂದರೆ ನಮ್ಮ ಕಾರ್ಪೊರೇಟರ್ ಇದ್ದಾನೆ, ಅವರು ನಮ್ಮ ತಂಗಿ ಗಂಡ ಆಗ್ತಾನಂತ ಅಣ್ಣರವರ ಶಿವರಾಜ್ ಅಣ್ಣ ಅರ್ಥಕ್ಕೆ ಹೋಗೋನು. ಹೋದ್ಮೇಲೆ ನಾನು ಹೇಳ್ತೀನಿ, ಅವ್ರು ಹೇಳಿದ್ರೆ ತಗೊಳ್ರಿ ಇದ್ರಿಲ್ಲ. ನಾನು ನೋಡಿದ್ರೆ ಇದು ರಿಜಿಸ್ಟರ್ ಆಗಿಲ್ಲ, ಇದು ಸರ್ಕಾರ ಭೂಮಿ ಅಂತ ಕಾಣ್ತೈತೆ. ಪಾಣಿನಲ್ಲಿ ಅಲ್ಲಿಗೆ ಇಲ್ಲಿಗೆ ಟ್ಯಾಕ್ಸ್ ಕಟ್ಟಿರೋವು ಅವೆಲ್ಲವೂ ಅವಿದಾವ. ಆದರೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ರಿಯಲ್ ಎಸ್ಟೇಟ್ ಆಗಲಿ ಇನ್ನೊಂದಾಗಲಿ ನನಗೆ ಮಾಡಿಲ್ಲ. ಆದರೂ ಗೊತ್ತಿಲ್ಲ ಅದು ಏನಂಬುದಂದ್ರೆ, ಇಲ್ಲ ನಾ ರಿಜಿಸ್ಟರ್ ಬೇಡ, ನಾವು ಗುಡಿಸಿಲು ಉಳಕ್ಕೆ ಅಂತ ಶೆಡ್ ಉಳಕ್ಕೆ ಅಂತೀವಿ. ಒಂದು 10 ಮಂದಿಗೆ ಬೇಕಂತ ಬಂದೀವಿ ಅಂದ್ರೆ ನನ್ನ ಎದುರಿಗೆ ಒಂದು 5 ಮಂದಿ ಮಾಡಿ ನನ್ನ ಎದುರಿಗೆ ದುಡ್ಡು ಕೊಡ್ತಾರೆ. ಅಷ್ಟು ಬಿಟ್ಟು ಬೇರೆ ಏನು ಇದಿಲ್ಲ. ನಾನೇನು ಅದನ್ನ ಕಬ್ಜೆ ಮಾಡಿಲ್ಲ. ನಾನೇನು ಒಂದು ಎಕರೆ ಭೂಮಿನೂ ತಗೊಂಡಿಲ್ಲ, ಒಂದು ಸೈಟ್ ತಗೊಂಡಿಲ್ಲ. ನನ್ನ ಎದುರಿಗೆ ಕೊಟ್ಟಾರ ಅಂತ ಹೇಳ್ತಿದ್ದಲ್ಲ, ಮತ್ತೆ ಅವ್ರು ದುಡ್ಡು ಎಡ್ಸಕ್ ಬಂದಿಲ್ಲ, ಕೊಡ್ರಿ ಅಂತ. ಆಮೇಲೆ ಅದ್ರಲ್ಲಿ ಕ್ಲಿಯರ್ ಆಗಿದೆ ಸರ್, ನೀವು ಕೊಡ್ರಿ ಅಂತ ಹೇಳ್ತೀರಿ. ಆಮೇಲೆ ಕೂಡ ಇಲ್ಲ, ಅವೆಲ್ಲ ಇವರು ಹೇಳಿದ್ ಮಾತ್ರ ಸರ್. ಕೂಡ ಹೇಳೋದಂದ್ರೆ ಸರ್ಕಾರದಿಂದ ನಮ್ಮ ಬಾಬು ಇದ್ದಾಗ 50-60 ವರ್ಷ 100 ವರ್ಷದಿಂದ ಕಟ್ಟಾಗಿಲ್ಲ. ನಾಳೆ ಮಿದ್ರೆ ಇದು ಇದಾದ್ರಿಗಿನ ಆ ಕಡೆ ಕೊಂಡಪುರ ಅಲ್ಲಿನಾಗ ಸಂಬಳದಿಂದ ಡಿಕ್ಲೇರ್ ಆಗಿ ಮಾಡ್ಯಾರ. ಹಂಗಾದ್ರೆ ಆಗ್ಬೋದಪ್ಪ, ಆದ್ರಿಗಿನ ನೋಡೋಣ ಮಾಡೋಣ. ಅಲ್ಲ, ಅವ್ರದ್ದು ಒಂದು ಕ್ಲಿಯರ್ ಸ್ಟೇಟ್ಮೆಂಟ್ ಇದೆ. ಏನಿದೆ ಗೊತ್ತಾ, ನಮ್ಮದೇ ಸರ್ಕಾರ ಇದೆ, ನಮ್ಮ ಇಲ್ಲ ಮಾಡಿಸ್ಕೊಡ್ತೀನಿ ಅಂತ ಶಿವರಾಜ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ನನ್ನ ಮನೆ ನನ್ನ ಜಾಗಿರೋ ಯಾವ್ದನ್ನ ಈ ಖಾತಾ ಮಾಡಿಸ್ಕೊಂಬಂದು ನನಗೆ ಗೊತ್ತಿಲ್ಲ. ಬೇಕಾದ್ರೆ ಆಫೀಸ್ನಾಗ ಕೇಳ್ರಿ, ಒಂದು ಪದವಿ ತಗೋದು ಗೊತ್ತಿಲ್ಲ. ಆಫೀಸ್ನಾಗ ಸರಿ ನಾನು ಇರಕ್ಕೆ, ನಾನು ಒಂದು ಮೇಸ್ತ್ರಿ, ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಪ್ರೈವೇಟ್ ಕಾಂಟ್ರಾಕ್ಟರ್, ನಾನು ಮೇಸ್ತ್ರಿ. ಬಳ್ಳಾರಿ ಸಾಯಿಬಾ ಗುಡಿ ಕಟ್ಟಿದ್ರೆ ನಾನೇ. ಬಳ್ಳಾರಿಯಾಗ ಮೇನ್ ದೊಡ್ಡ ಇದು ಗಡ್ಡಿ ಡಾಕ್ಟರ್ ಅಂತ ಎಲ್ಲ ಬಿಲ್ಡಿಂಗ್. ಅದು ಯಾರ ಕೂತಂತ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಿದ್ದಾರೆ. ನಮ್ಮ ಮಂತ್ಯಕ್ಕೆ ಬಂದಾರ ಸರ್ ಅವರು. ನಮ್ಮ ಮಂತ್ಯಕ್ಕೆ ಬಂದ ನಮ್ಮ ಭೂಮಿ ಅಂತ ಹೇಳಿ ಮಾಡ್ಯಾರ. ಅದು ನನಗೆ ಸರ್ಕಾರದ ಗಿರ್ಕಾರ ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ ಭೂಮಿ ವಿಷಯ ಹೊರತಾಗ. ಇವ್ರದ್ದು ಸಣ್ಣಪ್ಪರ ತೋಟ ಅಂತ ನನಗೆ ಗೊತ್ತು. ಅದೆಲ್ಲ ಪಾಣಿ ಎಲ್ಲ ತೋರಿಸಿದ್ರೆ ಇದು ಇವರ ಹೆಸರು ಮೇಲೆ ಐತೆ. ಆದ್ರೆ ಅದು ಪಟ್ಟ ಅಂತಂದ್ರೆ ಅಲ್ಲ, ಅವರು ದುಡ್ಡು ನಾವು ತಗೊಂಡಿಲ್ಲ, ದುಡ್ಡು ನನ್ನ ಕೈ ಮುಟ್ಟಿಲ್ಲ. ಅದು ತಗೊಂಡಂಗೆ ಕೊಟ್ಟಿರೋದು ಎಲ್ಲಿದೆ, ವಿಡಿಯೋ ಇರಬೇಕಲ್ಲ ಪೂರ್ವದಲ್ಲಿ. ಅದು ವಿಡಿಯೋ ಮಾಡ್ತಾರ ಬಿಡ್ತಾರ ಅಂತ ಹೇಳಿ ನನಗೆ ಅದು ಅಷ್ಟು ಮಾಹಿತಿ ಇಲ್ಲ ಸರ್. ಅಲ್ಲ ಸರ್, ವಿಡಿಯೋ ಮಾಡ್ತಾರ ಬಿಡ್ತಾರ, ನೀವು ಮಾಹಿತಿ ಇಲ್ಲದೆ ಇರ್ಬೋದು. ಅದು ಇಸ್ಕೊಂಡಿದ್ದಂತ ನಿಜ ಅಲ್ಲ. ಅಲ್ಲ, ನನ್ನ ಎದುರಿಗೆ ಕೊಟ್ಟಿದಾರ, ಅವ್ರು ಕೊಟ್ಟಾರ, ಅದು ನನ್ನ ಕೈ ಕೊಟ್ರ ಅವ್ರು ಕೊಟ್ಟಿನ. ನಾನು ಏನಪ್ಪ ಕೊಟ್ಟಿವಲ್ಲ, ಇಲ್ಲಿ ಅದಾರ ಕೇಳ್ರಿ, ಕೊಟ್ಟಿವಿ ಅವ್ರಿಗೆ. ವ್ಯವಹಾರ ಮಾಡಬೇಕಾದ್ರೆ ಮಿಡ್ಲೊಬ್ಬ ಇರ್ತಾರ. ಹೌದೌದು, ನಿಮ್ಮ ನಮ್ ಕಡೆ ವ್ಯವಹಾರ ಮಾಡಿ. ಹೌದೌದು. ಇಲ್ಲ, ಅವ್ರಿಗೆ ಏನೈತೆ ಅವ್ರಿಗೆ ಅಲ್ಲಲ್ಲ ವಂಚನೆ ಮಾಡದಂಗೆ ಅಲ್ಲ. ಅವ್ರು ಬಡವರಿದಾರ ಸರ್, ಅವ್ರು ಬಡವರಿದಾರ. ಅವ್ರು ಕೊಡಿದ್ರೆ ಏನಿದ್ರೆ ಅವ್ರು ಕೂಡ ಇಸ್ಕೊಟ್ಟು ನಾನು ಕ್ಲೇಮ್ ಮಾಡಿಸ್ತೀನಿ. ದುಡ್ಡೆಲ್ಲ ವಾಪಸ್ ಕೊಡಿಸ್ತೀರಿ. ಈಗ ದುಡ್ಡೆಲ್ಲ ಆರೋಪ ಹೋಯ್ತು, ಯಾರು ಜವಾಬ್ದಾರ?